ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಹೋದ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನೀವು ಸಿ ಆ್ಯಕ್ಟಿವಿಟಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಆ್ಯಂಡ್ ನನ್ನ ಡೈಲಿ ರುಟೀನು ಬೆಳಗ್ಗೆಯಿಂದ ಸಂಜೆ ತನಕ ಹೇಗಿತ್ತು ಅಂತ ಹೇಳಿಬಿಟ್ಟು ಇವತ್ತು ಅದರ ಪ್ರಿಪ್ರೇಷನ್ನ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಮೊದಲಿಗೆ ಟೊಮೆಟೊಸ್ ಎಲ್ಲ ತಂದಿದ್ನಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಸಾನು ಅವರು ಜಸ್ಟ್ ಕಾಂಪಿಟೇಷನ್ಗೆ ಅಂತ ಅಲ್ಲ, ಒಂಥರ ಟ್ರೀಟ್ ಸೆಲೆಬ್ರೇಷನ್ ಅವ್ರಿಗೆ. ಹೋಲ್ ಕ್ಲಾಸಿಗೆ ಕೊಡಬೇಕು ನಾನು, ಎಲ್ಲರೂ ಒಂದೊಂದು ತೊಗೊಳ್ತಾರೆ, ಆಮೇಲೆ ಪಕ್ಕದ ಕ್ಲಾಸ್ಗೂ ಕೊಡಬೇಕು ನಾನು, ನನ್ನ ಫ್ರೆಂಡ್ಸ್ ಇರ್ತಾರೆ, ನಾನು ಟೀಚರ್ಸ್ಗೂ ಕೊಡಬೇಕು, ಎಲ್ಲ ಟೀಚರ್ಸ್ಗೂ ಕೊಡಬೇಕು ಅಂದ್ಕೊಂಡು ಮೋರ್ ದ್ಯಾನ್ 50-60 ಪೀಸಸ್ ಕೊಡು ಮಮ್ಮ ನನಗೆ ಅಂತ ಹೇಳಿದ್ದಾಳೆ. ಸೊ ಸಣ್ಣ ಸಣ್ಣದು ಹುಡುಕಿ ತೊಗೊಂಡು ಬಂದಿದೆ, ಮಕ್ಕಳಿಗೆ ಒಂದೇ ಸಾರಿಗೆ ಬಾಯಿ ಒಳಗಡೆ ಹೋಗಬೇಕು ಆ ರೀತಿಯಲ್ಲಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಡಬ್ಬದಲ್ಲಿ ಜೋಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಆಗೋದಿಲ್ವಲ್ಲ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈಗ ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಪುದೀನ ಚಟ್ನಿಗೆ ಅದಿಲ್ಲ ಅಂದರೂ ಮಾಡ್ಬೋದು, ಆದರೆ ಸ್ವಲ್ಪ ಖಾರನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಅವಳಿಗೆ ಗೊತ್ತಾಗೋದಿಲ್ಲ, ಎಲ್ಲನೂ ತೊಗೊಂಡು ಹೋಗ್ಬೇಕಾಗತ್ತೆ. ಟೇಸ್ಟ್ ಮಾಡಿ ನೋಡು ತಾನೇ ಗೊತ್ತಾಗೋದು. ಸೊ ಅದು ಇನ್ನು ಅಂದಾಜು ಅವಳಿಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಪುದೀನ ಚಟ್ನಿಗೆ ಉಪ್ಪು ಖಾರ ಎಲ್ಲನೂ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಚಟ್ನಿ ಹಾಕಿದ್ರೆ ಫ್ಲೇವರು ಬರಬೇಕು, ಉಪ್ಪು ಖಾರ ಎಲ್ಲನೂ ಬರಬೇಕು. ಹುಳಿ ಕೂಡ ಹಿಂಡ್ತಾ ಇರೋದು ಯಾಕೆ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಪುದೀನ ಕಪ್ಪಗಾಗುತ್ತಲ್ವಾ, ಅದಾಗಬಾರ್ದು ಅಂದರೆ ನಾವು ಇಲ್ಲಿ ಲೆಮನ್ ಜ್ಯೂಸ್ನ ಹಾಕಬೇಕು. ಸೊ ಇದನ್ನು ಕೂಡ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಈಗ ಸ್ನೇಹಿತರೆ ನಾಳೆಗೇನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಸಾನು ಆಟಾಡೋದಕ್ಕೆ ಹೋಗಿದ್ಲು. ನನಗೆ ಬಾಲ್ ಬೇಕು ಆಟಾಡೋದಕ್ಕೆ ಅಂತ ಬಂದ್ಲು. ಅದು ಬೌನ್ಸ್ ಆಗ್ತಾ ಇರಲಿಲ್ಲ. ಅವರು ಏನು ಹೇಳ್ತಾರೆ ಅದಕ್ಕೇನೋ ಹೆಸರಿದೆಯಲ್ಲ, ನಂಗೆ ನೆನಪೇ ಆಗ್ತಾ ಇಲ್ಲ. ಸೊ ಮೊದಲಾದರೆ ನಾವು ಈ ಸೈಕಲ್ ಪಂಪಲ್ಲಿ ಹೊಡಿತಾ ಇದ್ವಿ. ಅದು ಈಗ ಟೈರ್ ಇನ್ಫ್ಲೇಟರ್ ಇದೆ ಅಲ್ವಾ, ಅದರಲ್ಲೇ ಮಾಡ್ಬೋದು ಅಂತ ನೋಡಿದ್ದೆ ನಾನು. ಅದಕ್ಕೆ ಅದನ್ನು ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅಷ್ಟು ಬೇಗ ಆಯ್ತಾ? ಸೊ ಈಸಿ ಅಲ್ಲ. ಇನ್ನ ಒಂದು ಮಾಡಿಕೊಡು ಅಂದ್ಬಿಟ್ಟು ಅದನ್ನು ತಂದಿಯಾಳೆ. ಎಷ್ಟು ಈಸಿ ಅಲ್ವಾ ಅಂತ ಹೇಳ್ಕೊಂಡು. ಸೊ ಇದು ಟೈರು ಇನ್ಫ್ಲೇಟ್ ಮಾಡ್ಬೋದು, ಈ ಥರ ಬಾಲ್ಸ್ಗಳು ಮಾಡ್ಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸ್ವಲ್ಪ ಸೀಸನಿಗೆ ಟಾಪಿಂಗಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಇಷ್ಟನ್ನು ಕೂಡ ಕಟ್ ಮಾಡಿ ತುರಿದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ನಾನು ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಮಿಕ್ಸ್ಚರು ಲೈಕ್ ಕಾಂಗ್ರೆಸ್ ಬೀಜ ಮತ್ತು ಸೇವ್ ಇಷ್ಟನ್ನು ಕೂಡ ನಾನು ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಆ್ಯಂಡ್ ಅದು ಹೇಗೆ ಟೇಸ್ಟ್ ಬರುತ್ತೆ ಅಂತ ಈಗ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದೀವಿ. ಇವಾಗ ಹಾಕಬಾರ್ದು, ಹಾಕಿದ್ರೆ ನೀರು ಬಿಟ್ಕೊಳುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ, ನಾನು ಸ್ಪ್ರಿಂಕ್ಲರ್ದು ಡಬ್ಬ ಕೊಟ್ಟಿರ್ತೀನಿ. ಈ ಥರ ಎಲ್ಲ ಮಾಡಾದ್ಮೇಲೆ ಜಸ್ಟ್ ಒಂದು ಸಾರಿ ಹಿಂಗೆ ಸ್ಪ್ರಿಂಕಲ್ ಮಾಡಿಬಿಡು. ತೊಗೊಂಡ್ಬರೋಗಿ ಇವಾಗ ಹಾಕಿ ನೋಡು. ಜಾಸ್ತಿ ಹಾಕ್ಬಿಡ್ತೀವಿ ಆಮೇಲೆ ನಾಳೆ ನೀನು. ನೋಡಿ ಇಲ್ಲಿ ಕಡಿಮೆ ಬೀಳ್ತಾ ಇದೆ, ಎಷ್ಟು ಬೀಳ್ತಾ ಇದೆ ನೋಡು ಒಂದು ಸಾರಿ. ಲೆಮನ್ ಹಾಕ್ತೀಯಾ? ಪುದೀನ ಕಡಿಮೆ ಹಾಕು. ಕಷ್ಟ. ಇನ್ನು ಟೊಮೆಟೊ ಟೇಸ್ಟ್ ನೋಡಿ ಅಂದರೆ ಒಲೆ ಎತ್ಕೊಂಡು ಕೊಡು, ಡಾಡಾಗೂ ತಿನ್ಸು. ಸಾಲ್ಟ್ ನೋಡಿ, ಸಾಲ್ಟ್ ಕಡಿಮೆ ಇದೆ, ಇದಕ್ಕೆ ಇಲ್ಲ. ಇನ್ನು ಸ್ವಲ್ಪ ಹಾಕ್ತೀನಿ. ನೀನು ಸಾಲ್ಟ್ ಜಾಸ್ತಿ ತಿಂತೀಯ, ಬೇರೆಯವ್ರು ಕಡಿಮೆ ತಿಂತಾರೆ. ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಇದು ಮಾಡ್ಬೇಕು. ನಿನ್ ಟೇಸ್ಟಿಗಲ್ಲ, ಬೇರೆಯವ್ರನ್ನ ಪಿಕ್ಚರ್ ಮಾಡ್ಕೋಬೇಕು ನೀನು ಇಮ್ಯಾಜಿನ್. ಸ್ವಲ್ಪ ಜಾಸ್ತಿ ಇವಳು ಯಾವಾಗ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಳೆ ಸಾಲ್ಟ್.
ಇದು ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಬೇಡ ಬೇಡ ಬೇಡ. ಅದಕ್ಕೆ ಈ ತರ ಸ್ಪ್ರಿಂಕಲ್ ಮಾಡು ಮೇಲೆ. ಸಾಕು ಸಾಕು ಹಂಗೆ ಮಾಡಿ. ಯಾವುದಕ್ಕೂ ಉಪ್ಪು ಹಾಕಿ ಕಳಿಸ್ಬೇಡ. ಸಾಕು. ಪುದೀನ ಚಟ್ನಿ ಸ್ವಲ್ಪ ಕಡಿಮೆನೇ ಹಾಕು, ಖಾರ ಇದೆ. ಸಾಕು ಬೇಬಿ. ನೀವು ಚಿಕ್ಕ ಮಕ್ಕಳು ತಿನ್ನೋದಲ್ಲಿ. ಅವಳು ಏನು ನೋಡ್ತಿದ್ದಾಳೆ? ದಡ ಆಯ್ತು ತಿಂದಿದ್ ಸಾಕು ಅಂತ. ಅಲ್ಲಿ ಇಲ್ವಾ ಟೊಮೆಟೊ ಮುಗೀತಾ? ಚೆನ್ನಾಗಿದೆ. ಅಸಮ್ ತಗೊಳ್ಳಿ ಬನ್ನಿ ಈ ಕಡೆ. ಅಲ್ಲಿ ನೋಡಿ ನಾನೇ ಮಾಡ್ಕೋತೀನಿ ಕೊಡು ಅಂತ. ಮಾಡ್ಕೋಬೋ. ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸಿದ್ದೆ ಪಾಲಕ್ಕಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಇದರಲ್ಲಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಸ್ನೇಹಿತರೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸಾನುಗೂ ಅದು ಇಷ್ಟ ಆಗುತ್ತೆ. ಸೊ ಬನ್ನಿ ಮಾಡೋಣ. ಬೇಯೋದಕ್ಕೆ ಇಡ್ತಾ ಇದ್ದೀನಿ. 2 ಟೊಮ್ಯಾಟೊ, 3 ಮೆಣಸಿನ್ಕಾಯಿ, 2-3 ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. ಇದು ಸ್ವಲ್ಪ ಬೆಂದ ಮೇಲೆ ಪಾಲಕ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅದು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ನೋಡಿ, ಸ್ವಲ್ಪ ಹೊತ್ತಿಗೆ ಬೆಂದೋಗುತ್ತೆ. ಅದು ಈಗ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಸೊಪ್ಪನ್ನು ಸಪ್ರೇಟಾಗಿ ರುಬ್ಕೊಳ್ತೀನಿ. ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದರ ಜೊತೆ ಸ್ವಲ್ಪ ಕಾಯಿ ಮತ್ತು 1 ಸ್ಪೂನಷ್ಟು ಜೀರಿಗೆ ಅಷ್ಟನ್ನು ನಾನು ರುಬ್ಕೊಳ್ತೀನಿ. ಒಂದು ಕಡೆ ನಾನು ಇಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ, ಸ್ವಲ್ಪ ಜೀರಿಗೆ ಪೌಡರು. ನಾನು ಜೀರಿಗೆ ರುಬ್ಬೋದಕ್ಕೆ ಕಡಿಮೆ ಹಾಕಿದ್ದೆ, ಇಲ್ಲಿ 1 ಚೂರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದ್ನೆಲ್ಲ ರುಬ್ಕೊಂಡು ಈಗ ಸೇರಿಸ್ತಾ ಇದ್ದೀನಿ. ಇದನ್ನ ಎಣ್ಣೆಯಲ್ಲೇ 30 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸೊಪ್ಪನ್ನು ನಾವು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ನುಣ್ಣಗೆ ರುಬ್ಕೊಂಡು ಸೇರಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರೇನು ಹಾಕೋ ನೆಸಸರಿ ಇಲ್ಲ. ಇದನ್ನು 10 ಮಿನಿಟ್ಸು ಕುದಿಸ್ಕೊಳ್ಬೇಕು. ಸೊ ಪಾಲಕ್ ನಮ್ಮದು ಸೊಪ್ಪು ರೆಡಿ ಆಗುತ್ತೆ, ಗೊಜ್ಜು. ಇದಕ್ಕೆ ಪನ್ನೀರು ನೀವು ಆಪ್ಷನಲ್ಲು ಹಾಕೋ ಹಾಗಿದ್ರೆ ಹಾಕ್ಬೋದು. ನಮಗೆ ಸ್ವಲ್ಪ ಏನೋ ಫ್ಯಾನ್ಸಿ ಬೇಕು ಅಂತ, ಇಲ್ಲ ಅಂದರೂ ಕೂಡ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಪನ್ನೀರ್ ಅಂದ ತಕ್ಷಣ ಸಾನುಗೆ ತುಂಬ ಇಷ್ಟ ಅಲ್ವಾ. ಅವಳು ಅದನ್ನು ನಾನು ಕಟ್ ಮಾಡ್ತೀನಿ ಅಂತ ಬಂದಿದ್ದಾಳೆ ನೋಡಿ. ಪನ್ನೀರ್ನ ಜಸ್ಟ್ ಕಟ್ ಮಾಡಿ ಡೈರೆಕ್ಟ್ ಗೊಜ್ಜಿಗೆ ಹಾಕ್ಬೋದು. ಇಲ್ಲ ಅಂದರೆ ನಾವು ಅದನ್ನು ರಾ ತಿಂತೀವಿ ಅನ್ನೋ ಹಾಗಿದ್ರೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಸೇರಿಸ್ಬಿಟ್ಟು ಈ ಥರ ಸಾಟೆ ಮಾಡ್ಕೊಳ್ಬೇಕು. 2 ಕಡೆ ತಿರುಗಿಸಿ ಸಾಟೆ ಮಾಡಿಕೊಂಡ್ರೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಗೊಜ್ಜಲ್ಲಿ ಹಾಕ್ಬಿಟ್ಟು ನಾವು ಕುದಿಸ್ತೀವಿ ಅಂದಾಗ ನೀವು ಈ ಥರ ಸಾಟೆ ಮಾಡ್ಕೊಳ್ಬೇಕು. ಡೈರೆಕ್ಟ್ ಹಾಕ್ಬಿಟ್ಟು ನಾವು ಗೊಜ್ಜು ಬಡಿಸ್ಕೋತೀವಿ, ಜಾಸ್ತಿ ಏನು ಮಿಕ್ಸ್ ಮಾಡಲ್ಲ ಅನ್ನೋ ಹಾಗಿದ್ರೆ ಈ ಥರ ಸಾಟೆ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವ್ಲಾಗನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಪೂಜೆ ಆಗಿದೆ, ತಿಂಡಿ ಮಾಡಬೇಕು. ಸಖತ್ತು ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆಯಿಂದ ಸ್ನೇಹಿತರೆ ಸ್ವಲ್ಪ ಲೇಟೇ ಆಗೋಯ್ತು. ಇವಾಗ 11 ಅಲ್ಲ 12 ಗಂಟೆ ಆಗ್ತಾಯಿದೆ. ಇನ್ನು ನಾನು ತಿಂಡಿ ಮಾಡಿಲ್ಲ. ಸ್ವಲ್ಪ ಧೂಳಿತ್ತು, ಅದು ಡಸ್ಟಿಂಗ್ ಮಾಡಿಕೊಂಡು ಲೇಟೇ ಆಗೋಯ್ತು. 12 ಗಂಟೆ ಆಗೋಯ್ತು ನೋಡಿ, ಇನ್ನೂ ತಿಂಡಿ ಮಾಡಿಲ್ಲ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ. ಅಂದರೆ ವ್ಯಾಲೆಂಟೈನ್ಸ್ ಡೇ ನಾಳೆ. ಇವತ್ತು ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ. ಸೊ ರಾಜೇಶ್ ಇಲ್ಲ. ಸೊ ಮಧ್ಯಾಹ್ನ ನಾನು ಸಾನುಗೆ ಹೋಗಿ ಕರ್ಕೊಂಡು ಬರೋ ಪ್ರೋಗ್ರಾಮ್ ಕೂಡ ಏನೂ ಇಲ್ಲ. ಬಟ್ ಸ್ಟಿಲ್ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು, ಸ್ವಲ್ಪ ಗಿಫ್ಟ್ ಏನಾದರೂ ನೋಡೋಣ ಅಂತ ಹೇಳಿಬಿಟ್ಟು. ರಾಜೇಶ್ ಬರ್ತ್ಡೇ ಇನ್ನೂ ಟೈಮ್ ಇದೆ. ಹಾಗೆ ಇವರು ಕರ್ಕೊಂಡು ಹೋದ್ರಂತೂ ತೊಗೊಳೋದಿಲ್ಲ, ನಾನೇ ನೋಡಿ ಬರೋಣ. ಅವತ್ತು ರಿಲಯನ್ಸ್ಗೂ ಹೋಗಿದ್ದೆ ನಾನು, ಅಲ್ಲೂ ಕೂಡ ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ಇವತ್ತು ಒಂದು ಸಾರಿ ನೋಡಿ ಬರೋಣ. ಸಿಕ್ಕಿದ್ರೆ ಬೈ ಚಾನ್ಸ್. ಈಗ ಆಫರ್ ಎಲ್ಲ ಮುಗಿದು ಹೊಸ ಸ್ಟಾಕ್ ಹಾಕಿರ್ತಾರೆ, ಅದಕ್ಕೆ ಸಿಗುತ್ತೇನೋ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇನ್ನು ಸ್ವಲ್ಪ ಕೆಲಸ ಇದೆ ಹೊರಗಡೆದು, ಮಾಡಿ ಮುಗಿಸ್ಕೊಂಡು ಬರೋಣ. ಡಬ್ಬಿಲ್ ಬರುತ್ತಾ? ಹಾಂ, ಇಷ್ಟೊಂದು ಈ ಥರ ಬರುತ್ತಾ ಗೊತ್ತಿಲ್ಲ. ಐ ಹ್ಯಾವ್ ಸೀನ್ ಇನ್ ಬಾಕ್ಸಸ್. ಸ್ಲೈಮ್ ಟೈಪ್ ಸ್ಯಾಂಡ್. ಆ ಕೈನೆಟಿಕ್ ಸ್ಯಾಂಡ್ ಅಂತೇನೋ ಅದು ನಾಟ್ ಎಕ್ಸಾಕ್ಟ್ಲಿ ಸ್ಲೈಮ್, ಸ್ಯಾಂಡ್ ಥರನೇ ಇರುತ್ತೆ, ಬಟ್ ಇಟ್ ಹೋಲ್ಸ್ ಶೇಪ್. ಈಗ ಬಂದಿದ್ದೀನಿ ಝೂಡಿಯೋಗೆ.
ಟ್ರೆಂಡ್ಸಲ್ಲಿ ನಾನು ಲಾಸ್ಟ್ ಟೈಮೇ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೇಲ್ ಇದ್ದಾಗ ಹೋಗಿದ್ದೆ ಅಲ್ಲಿ, ಅದು ಯಾವುದೂ ಇಷ್ಟ ಆಗಲಿಲ್ಲ. ಅದಕ್ಕೆ ಈಗ ಸೇಲ್ ಎಲ್ಲ ಕಡೆನೂ ಮುಗಿದಿದೆ. ಹೊಸ ಸ್ಟಾಕ್ಗಳು ಬಂದಿದೆ, ನೋಡೋಣ ಅಂತ ಬಂದೆ. ಆದರೆ ಇಲ್ಲಿ ಇರೋ ಎಲ್ಲ ಶರ್ಟ್ಸ್, ಟಿ ಶರ್ಟ್ಸ್ ಎಲ್ಲನೂ ಹುಡ್ಕಿದ್ದೀನಿ. ರಾಜೇಶ್ ಯೂಶ್ವಲಿ ಫುಲ್ ಆರ್ಮ್ ಪ್ರಿಫರ್ ಮಾಡ್ತಾರೆ, ಹಾಫ್ ಅಷ್ಟೊಂದು ಅವ್ರಿಗೆ ಅಷ್ಟೊಂದು ಕಂಫರ್ಟೇಬಲ್ ಇರೋದಿಲ್ಲ. ಸರಿ, ಫುಲ್ ಅಂತೂ ಯಾವುದೂ ಸಿಗಲಿಲ್ಲ, ಹಾಫೇ ನೋಡೋಣ ಅಂದ್ರೂ ಹಾಫ್ದು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಝೂಡಿಯೋಲಿ ಅಟ್ ಪ್ರೆಸೆಂಟ್ ಇಷ್ಟು ಕಲೆಕ್ಷನ್ಸ್ ಬಂದಿದೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತಾ ನೋಡಿ, ನೀವು ಯಾರಾದರೂ ಹೋಗೋ ಹಾಗಿದ್ರೆ ನಿಮ್ಗಾದರೂ ಯೂಸ್ ಆಗುತ್ತೆ. ನನಗೆ ಇಲ್ಲಿ ಬಂದಿದ್ದ ಹುಡುಕ್ತಾ ಇದ್ದೀನಿ, ನೋಡೋಣ ಇನ್ನು ಯಾವುದಾದ್ರೂ ಒಂದಾದರೂ ಸಿಗುತ್ತಾ ಅಂತ. ಸ್ನೇಹಿತರೆ, ಹೋಗಿ ಬಂದೆ, ಬರೋ ತನಕ ಮಧ್ಯಾಹ್ನ ಆಗಿತ್ತು, ಅಡುಗೆ ಮಾಡಬೇಕಿತ್ತು. ತಲೆ ತುಂಬಾ ಭಾರ ಆಗೋಗಿತ್ತು. ಏನು ಮಾಡಿದೆ, ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕಿರಲಿಲ್ಲ. ಏನು ಬಿಸಿಲಿದೆ, ಹೊರಗಡೆ ಹೋಗಿ ಬರೋ ತನಕನೇ ತಲೆ ನೋವು ಬಂದ್ಬಿಡುತ್ತೆ. ನಾನು ಗಾಡೀಲಿ ಹೋಗಿದ್ದು, ಅದು ಏನೋ ಜಸ್ಟ್ 10-15 ಮಿನಿಟ್ಸ್ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಪೋನಿ ಹಾಕಿರಲಿಲ್ಲ, ಕ್ಲಿಪ್ ಹಾಕಿದ್ನಲ್ಲ ಅಂಥೇಳಿ ಹಾಗೆ ಕ್ಲಿಪ್ ಹಾಕ್ಕೊಂಡು ಹೊರಟೋದೆ. ಅದು ನನಗೆ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗಲಿಲ್ಲ. ಅದ್ರ ಜೊತೆ ಧೂಳು ಬೇರೆ, ಧೂಳು ಎಲ್ಲಿ ಕಣ್ಣೊಳಗಡೆ ಹೊಟ್ಟೋಗುತ್ತೋ, ಗಾಡಿ ಓಡ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ಓಪನ್ ಮಾಡಿ ಆ ಥರ ಎಲ್ಲ ಸರ್ಕಸ್ ಮಾಡ್ಕೊಂಡು ಹೋದ್ನಾ, ತಲೆ ಭಾರ ಆಗೋಯ್ತು. ಬರಬೇಕಾದ್ರೆ ಹೆಲ್ಮೆಟ್ ಹಾಕಿ ಬಂದೆ, ಆದ್ರೂ ಆ ಎಫೆಕ್ಟ್ ಬರೀ 5-10 ನಿಮಿಷದ ಎಫೆಕ್ಟ್ ಹೋಲ್ ಡೇ ನಾನೀಗ ಸಫರ್ ಮಾಡಬೇಕು. ಸೊ ಬಂದ ತಕ್ಷಣನೇ ಏನು ಸಾನಿಗೆ ಕರ್ಕೊಂಡು ಬರೋದಕ್ಕೇನು ಹೋಗೋ ಹಾಗಿರಲಿಲ್ಲ, ಅಡುಗೆ ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಶ್ರೂಮ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಮಶ್ರೂಮ್ ತಂದಿದೆ. ಅದನ್ನು ಜಸ್ಟ್ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಪೆಪ್ಪರ್ ಡ್ರೈ ಅಂತ ಹೇಳಿಬಿಟ್ಟು. ಎಣ್ಣೆ, ಮಶ್ರೂಮ್, ಸ್ವಲ್ಪ ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಪೆಪ್ಪರ್ ಪೌಡರ್ ಒಂದು 1/2 ಸ್ಪೂನು, ಆಮೇಲೆ 1/2 ಸ್ಪೂನ್ ಹಾಕ್ಕೊಳ್ಬೇಕು. ಇಷ್ಟನ್ನು ನಾವು ಏನು ಮುಚ್ಚದೇನೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಬೇಯಿಸ್ಕೊಳ್ಬೇಕು. ಬೆಂದಾದಮೇಲೆ ನಾವು ಇದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿನ ಸೇರಿಸ್ಕೊಂಡು, ಅಂದರೆ ಇದು ಒಂಚೂರು ನೀರು ಇದೆ ಅನ್ನೋ ಟೈಮಲ್ಲೇ ಇದು ಎರಡನ್ನ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಅದು ಬೇಯೋದಿಲ್ಲ. ನೀವು ತಕ್ಷಣ ತಿಂತೀನಿ ಅಂದರೆ ಸ್ವಲ್ಪ ನೀರಿದ್ದಾಗಲೇ ಅದನ್ನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೇಕು. ಇಲ್ಲ ನಾವು ಮಾಡಿಟ್ಬಿಡ್ತೀವಿ ಅಂದರೆ ನಾವು ತಣ್ಣಗಾಗೋ ತನಕ ಅದು ಅಲ್ಲೇ ಬೆಂದ್ಕೊಳ್ಳುತ್ತೆ, ಓವರ್ ಕುಕ್ ಆಗೋದಿಲ್ಲ, ಪ್ರಾಪರಾಗಿ ಕುಕ್ ಆಗಿರುತ್ತೆ. ಸೊ ಇದು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ. ಸ್ವಲ್ಪ ಸೋಯಾ ಸಾಸ್, ಒಂದು 1/2 ಸ್ಪೂನು ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು, ಅಷ್ಟೇ. ತುಂಬ ಸಿಂಪಲ್ಲು, ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನಾನು ಫ್ರೈಡ್ ರೈಸ್ ಮಾಡೋಣ, ಮಶ್ರೂಮಲ್ಲೇ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಮಶ್ರೂಮ್ ಜೊತೆ ಮಾಡಿದ್ರೆ ಈ ಮಶ್ರೂಮ್ಗಿರೋ ಫ್ಲೇವರ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅನ್ನೋದ್ರ ಜೊತೆ ಮಿಕ್ಸ್ ಆದಾಗ. ಅದಕ್ಕೆ ಏನು ಅಂದ್ಕೊಂಡೆ, ಸರಿ ಇದನ್ನೇ ಸಪ್ರೇಟ್ ಮಾಡೋಣ, ಅದನ್ನೇ ಸಪ್ರೇಟ್ ಮಾಡೋಣ ಅಂಥೇಳಿ ಫ್ರೈಡ್ ರೈಸ್ ಮಾಡೋದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಚಿಲ್ಲಿ, ಸ್ವಲ್ಪ ಜಿಂಜರ್, ಸ್ವಲ್ಪ ಗಾರ್ಲಿಕ್, ಇದನ್ನು ನೀರು ಹಾಕ್ತೆ ಹಾಗೆ ತರ್ತರಿಯಾಗಿ ರುಬ್ಕೊಳ್ಬೇಕು. ಪೆಪ್ಪರ್ ಪೌಡರ್ ಮಾಡಿದ್ದೆ, ಸೊ ಅದೇ ಜಾರಲ್ಲಿ ನಾನೀಗ ರುಬ್ಕೊಳ್ತಾ ಇದ್ದೀನಿ. ಎಣ್ಣೆ, ಕ್ಯಾಪ್ಸಿಕಮ್ ಮೊದಲು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಫ್ ಕುಕ್ ಆಗಬೇಕು, ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ನಾವು ಇದಕ್ಕೆ ಕ್ಯಾರೆಟ್, ಬೀನ್ಸ್ ಹಾಕೋ ಹಾಗಿದ್ರೆ ಬೀನ್ಸ್, ಈರುಳ್ಳಿ ಹಾಕಿ ಸೋಟೆ ಮಾಡ್ಕೊಳ್ಬೇಕು. ಇದ್ರ ಜೊತೆ ರುಬ್ಕೊಂಡಿದ್ದು ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದ ತಕ್ಷಣವೇ ನಾವು ಇದಕ್ಕೆ ರೈಸ್ ಹಾಕಬೇಕು. ರೈಸ್ ನಾವು ಬೆಳಿಗ್ಗೆದಾದರೂ ಹಾಕ್ಕೊಳ್ಬೋದು, ಫ್ರೆಶ್ ಆಗಿ ಮಾಡಿ ಆದರೂ ಹಾಕ್ಕೊಳ್ಬೋದು. ಕ್ಯಾಬೇಜ್ ನಾನು ಒಂದೊಂದೇ ಲೀಫ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಲಾಸ್ಟಲ್ಲಿ ಅನ್ನ ಹಾಕೋ ಮುಂಚೆ ಒಂದ್ಸಾರಿ ಹಾಕ್ಬಿಟ್ಟು ಸೋಟೆ ಮಾಡಬೇಕಿತ್ತು, ಮರ್ತುಬಿಟ್ಟೆ. ಅನ್ನದ ಜೊತೆ ಹಾಕ್ತಾ ಇದ್ದೀನಿ, ಅದು ಬೇಯೋದಿಲ್ಲ ಅನ್ನದ ಜೊತೆ ಆದರೆ. ಈಗ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹುಳಿ ಕೊಡುತ್ತೆ, ಕಲರ್ ಕೊಡುತ್ತೆ. ಉಪ್ಪು, ಪೆಪ್ಪರ್ ಪೌಡರ್,
ಖಾರಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಚೂರು ಕಡಿಮೆ ಹಾಕೊಂಡಿದ್ದೆ, ಯಾಕಂದರೆ ಪೆಪ್ಪರ್ ಜಾಸ್ತಿ ಹಾಕಬೇಕು ಅಂತ ಹೇಳಿಬಿಟ್ಟು. ಫ್ರೈಡ್ ರೈಸ್ಗೆ ಎಣ್ಣೆ ಕೂಡ ಜಾಸ್ತಿ ಹಾಕಬೇಕು, ಬಟ್ ನಾನು ಸ್ವಲ್ಪ ಕಡಿಮೆನೇ ಹಾಕೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು. ರೆಡಿ ಫ್ರೈಡ್ ರೈಸ್. ಸಾನೋಗೆ ತುಂಬ ಇಷ್ಟ. ಅಂದರೆ ಸಿಂಪಲ್ಲಾಗಿ ಏನು ಸಾಂಬಾರು ತಿಳಿಸಾರು ಮಾಡೋ ಬದಲು ಒಂದೊಂದು ದಿನ ಈ ಥರ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.